ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ನಲ್ಲಿ ನಮಗೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮನಿಗೂ ಕೂಡ ತುಂಬ ವಿಶೇಷ. ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋದು ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನ ವ್ಲಾಗ್ನಲ್ಲಿ ಒಂದು ವಿಶೇಷ ಏನಂದರೆ, ಇವತ್ತು ಅಪ್ಪ ಅಮ್ಮಂದು ಮದುವೆ ವಾರ್ಷಿಕೋತ್ಸವದ್ದು ವ್ಲಾಗ್ ಆಗಿರುತ್ತೆ. ಅವ್ರಿಗೆ ಏನು ಸ್ಪೆಷಲ್ಲು ಅಂತ ಅನ್ನೋದಕ್ಕಿಂತ ನಮಗೆ ತುಂಬ ಸ್ಪೆಷಲ್ಲು. ಪ್ರತಿಯೊಂದು ವರ್ಷವೂ ನಮ್ಮ ಬರ್ಡೇಗಳನ್ನ ಅವ್ರು ಏನೇ ಕಷ್ಟ ಇರಲಿ ಮಕ್ಳಿಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿರ್ತಾರಲ್ವ. ಅದಕ್ಕೆ ಈ ವ್ಲಾಗ್ನಲ್ಲಿ ಅವ್ರಿಗೆ ತುಂಬ ಇಷ್ಟ ಆಗೋವಂಥದ್ದು ಮನೇಲಿ ನಾವು ಪ್ರಿಪ್ರೇಷನ್ ಮಾಡಿದ್ದೀವಿ. ಅಪ್ಪಂಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಇವತ್ತು ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಮಶ್ರೂಮ್ ಹಾಕ್ಬಿಟ್ಟು ಒಂದು ಪಲಾವ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾರ್ಮಲಾಗಿ ಮಸಾಲೆ ಪದಾರ್ಥಗಳು ಏನಿರುತ್ತೆ, ಚಕ್ಕೆ, ಶುಂಠಿ, ಲವಂಗ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ನಾವು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಖಾರ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಒಣಗಿನ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಸೊ ಇದೆಲ್ಲ ಆದಮೇಲೆ ಆಬ್ವಿಯಸ್ಲಿ ಒಗ್ಗರಣೆಗೆ ತುಪ್ಪ ಇಲ್ಲಾಂದರೆ ಎಣ್ಣೆ ಯಾವುದು ಅವ್ರ ಫೇವ್ರೆಟ್ ಇರುತ್ತೆ ಅದು ಹಾಕ್ಕೊಂಡು ಪಲಾವ್ಗೆ ನಾವು ಈರುಳ್ಳಿ ಒಂದು 2-3 ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಇವಾಗ ಹಾಲಿಡೇಸ್ ಇರೋದ್ರಿಂದ ನಾವು ಮತ್ತು ನಮ್ಮ ತಂಗಿಯವರು ಎಲ್ಲ ಇಲ್ಲೇ ಇದ್ದೀವಿ. ನಮ್ಮ ಅಣ್ಣ ಅವರು ಮಿಸ್ಸಸ್ ಅವರು ಹಾಲಿಡೇಸ್ಗೆ ಅವ್ರ ಅಮ್ಮ ಮನೆಗೆ ಹೋಗಿದ್ದಾರೆ. ಸೊ ನಾವು ಹಾಲಿಡೇಸ್ಗೆ ಇಲ್ಲಿಗೆ ಬಂದಿದ್ದೀವಿ. ಅದೇ ಸ್ಪೆಷಲ್ಲು. ಇವತ್ತಿನ ಸ್ಪೆಷಲ್ ಡೇನಲ್ಲಿ ನಾವು ಓಲ್ಡ್ ಡೇ ಮಕ್ಳುಗಳ ಜೊತೆ ನಮ್ಮಪ್ಪ ಅಮ್ಮ ಅವರು ಮೊಮ್ಮಕ್ಕಳ ಜೊತೆ ಎಲ್ಲ ಹೇಗೆ ಸ್ಪೆಂಡ್ ಮಾಡಿದ್ರು, ಹೇಗೆ ಫನ್ನಾಗಿತ್ತು ಅನ್ನೋದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಇನ್ನು ಅಣಬೆ ತೊಗೊಂಡು ಬಂದಮೇಲೆ ಅದನ್ನು ಕ್ಲೀನಿಂಗ್ ಮಾಡೋ ಪ್ರೋಸೆಸ್ಸೇ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಒಂದೊಂದ್ಸತಿ ಅಣಬೆ ಇಷ್ಟನೇ ಆಗೋದಿಲ್ಲ ನನಗೆ. ಇವಾಗ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಮಸಾಲೆ ಏನು ರುಬ್ಕೊಂಡಿದ್ದೀವ. ತುಂಬ ಖಾರ ಏನೂ ಹಾಕ್ಕೊಂಡಿಲ್ಲ ಇದಕ್ಕೆ. ಯಾಕೆ ಅಂದರೆ ಸ್ವಲ್ಪ ಇದಕ್ಕೆ ಬೇರೆದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡಿಲ್ಲ. ಇವಾಗ ಅಣಬೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ಇವಾಗ ಮಸಾಲ ನೀಟಾಗಿ ಬೆಂದಿರುತ್ತಲ್ವ, ಸ್ವಲ್ಪ ಹಸಿ ಮಸಾಲ ಎಲ್ಲದು ನಮಗೆ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಇದಾದಮೇಲೆ ನಾವು ಅಣಬೆನ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಅಷ್ಟೇ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ಬೋದು. ಇದಾದಮೇಲೆ ಇದಕ್ಕೊಂದು ಎಕ್ಸ್ಟ್ರಾ ಆ್ಯಡ್ ಅಂದರೆ, ಈ ನಾರ್ಮಲಾಗಿ ನಾವು ಬಿರಿಯಾನಿ ಮಾಡಬೇಕಾರೆಲ್ಲ ಚಿಕನ್ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊಳ್ತೀವಲ್ಲ, ಆ ಫ್ಲೇವರ್ ಇದಕ್ಕೆ ಹೇಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಟ್ರೈ ಮಾಡೋಣ ಅಂದ್ಬಿಟ್ಟು ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಈ ಫ್ಲೇವರ್ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲ. ಇದಕ್ಕೆ ಬಿರಿಯಾನಿ ಮಸಾಲ ಉಪ್ಪು ಎಲ್ಲ ಹಾಕೊಂಡ್ಮೇಲೆ ಎಲ್ಲ ಹೊಂದ್ಕೊಳ್ಳೋದಲ್ವ ನಮಗೆ ಅಣಬೆ ಜೊತೆ. ಇದಾದಮೇಲೆ ರೈಸ್ ನಾವು ತೊಳೆದಿಟ್ಕೊಂಡಿರ್ತೀವಲ್ವ, ನಾನಿಲ್ಲಿ ಒಂದು 3 ಲೋಟದಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಮನೇಲಿ ಒಂದು 3 ಫ್ಯಾಮಿಲಿ ಇದ್ದೀವಲ್ವ, ಅದಕ್ಕೋಸ್ಕರ ಮಕ್ಕಳೆಲ್ಲ ಜಾಸ್ತಿ ಇದ್ದಾರೆ, ಅದಕ್ಕೋಸ್ಕರ ಕ್ವಾಂಟಿಟಿ 3 ಲೋಟ ಹಾಕ್ಕೊಂಡಿದ್ದೀನಿ. 3 ಲೋಟಿಗೆ 2ರಷ್ಟು ನೀರು ಅಂದರೆ 6 ಲೋಟ ನೀರು ಹಾಕ್ಕೊಳ್ಬೇಕಾಗುತ್ತೆ. ಇದೆಲ್ಲ ಹಾಕಿ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಒಂದು ವಿಜಿಲ್ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ನೀಟಾಗಿ ರೈಸ್ ಎಲ್ಲ ಹಳ್ಕೊಂಡ್ಬಿಡುತ್ತೆ. ಇವಾಗ ಫೈನಲಿ ನಮ್ಮದು ಮಶ್ರೂಮ್ ಪಲಾವ್ ರೆಡಿ ಆಯಿತು. ಪಲಾವ್ ಎಲ್ಲ ತಿಂದು ಟೇಸ್ಟ್ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದಾದಮೇಲೆ ಇವಾಗ ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಏನು ಮಾಡ್ತಿದ್ದೆ ಸಂಜೆ? ಬೇಗ ಮಾಡೆ. ನೆಕ್ಸ್ಟ್ ಪ್ರಿಪ್ರೇಷನ್ ಅಂದಾಗಲೇ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಅಪ್ಪಾಜಿಗೆ ಹೊರಗಡೆ ಹೋಗೋದು ಅಷ್ಟು ಇಷ್ಟಪಡಲ್ಲ, ಯಾಕೋ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಮನೇಲಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಒಂದು ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಲೂನ್ಸ್ ಎಲ್ಲ ಕಲರ್ ಬಲೂನ್ಸ್ ತರಬೇಕು ಅಂತ ಹೋಗಿದ್ದುಂಟು. ಅಲ್ಲಿ ನಮಗೆ ಇಷ್ಟ ಆಗಿರೋ ಕಲರ್ ಸಿಗಲಿಲ್ಲ, ಅದರಲ್ಲೂ ಹುಡುಕಿ ಒಂದು ಈವ್ನಿಂಗ್ ಹೋಗಿ ಎಲ್ಲ ಬಲೂನ್ಸ್ ಎಲ್ಲ ತೊಗೊಂಡು ಬಂದು ಇನ್ನು ಬಲೂನ್ ಉದೋದೆಲ್ಲ ಮನೇಲೇ ಇದೆ ಅಲ್ಲ, ಮಕ್ಕಳು ಎಲ್ಲ ಕಿತ್ತಾಡಿಕೊಂಡು ನಾನು ಫಿಲ್ ಮಾಡ್ತೀನಿ ಬಲೂನ್ಸ್ಗೆ ಅಂತ ಫೈಟಿಂಗ್ ಮಾಡಿಕೊಂಡು 4 ಜನನೂ ಇದು ಮಾಡ್ಕೊಂಡಿದ್ರು. ಹಾಗೆ ನಾನು ಅದೆಲ್ಲ ವಿಡಿಯೋ ಮಾಡ್ಕೊಳ್ತಿದ್ದೆ. ಇನ್ನು ನಮ್ಮ ಅಣ್ಣನೂ ಬಲೂನ್ಸ್ ಎಲ್ಲ ಅರೇಂಜ್ಮೆಂಟ್ ಯಾವ ರೀತಿ ಮಾಡಬೇಕು ಏನೋ ಅಂತೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇದರಲ್ಲಿ ಒಂದು ಗೋಲ್ಡು, ಒಂದು ವೈಟು, ಒಂದು ರೆಡ್ ಕಲರ್ ಕಾಂಬಿನೇಷನ್ ಮಾಡೋಣ ಈ ಸತಿ ಅಂತ ಹೇಳ್ಬಿಟ್ಟು ಬಲೂನ್ಸ್ ಎಲ್ಲ ಊದಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಸರ್ಪ್ರೈಸ್ ಆಗಿ ಒಂದು ಹೊರಗಡೆ ಔಟಿಂಗ್ ಹೋಗಿ ಒಂದು ಕೇಕ್ ಕಟ್ಟಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಪ್ಪ ಅವರು ಇಷ್ಟಪಡಲಿಲ್ಲ. ಅಣ್ಣನೂ ಇಲ್ಲ ಮನೇಲೇ ಮಾಡೋಣ, ಮನೇಲಿ ಮಾಡಿದಷ್ಟು ಚೆನ್ನಾಗಿರಲ್ಲ, ಹೊರಗಡೆ ಹೋಗಿ 1 ಅವರ್ ಅಷ್ಟೇ ನಮಗೆ ಟೈಮ್ ಸಿಗುತ್ತೆ. ಮನೇಲಾದ್ರೆ ನಾವು ಯಾವ ರೀತಿ ಬೇಕು ಆ ರೀತಿ ಟೈಮ್ ಸ್ಪೆಂಡ್ ಮಾಡ್ಕೊಳ್ಬೋದು
ಬಟ್ ಈ ಥರ ಎಲ್ಲ ಒಂದು ವೈಬ್ಸ್ ಇರುತ್ತಲ್ಲ, ನಮ್ಮ ಮಕ್ಕಳ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಎಲ್ಲ ಕೂತು ನಾವೇ ಪ್ರಿಪ್ರೇಷನ್ ಮಾಡೋದು ತುಂಬ ಸ್ಪೆಷಲ್ ಆಗಿರುತ್ತೆ. ಈ ಮೆಮೊರೀಸ್ ನಾವು ಪದೇ ಪದೇ ವರ್ಷ ಅದನ್ನು ನೋಡ್ತಾ ನಮ್ಮ ಮೆಮೊರೈಸ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಇಲ್ಲೇ ಫೈನಲ್ ಆಗಿ ಮನೇಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಳ್ತಾಯಿದ್ರು. ಮಕ್ಕಳೆಲ್ಲ ಬಲೂನ್ಸ್ ಎಲ್ಲ ಫಿಲ್ಲಿಂಗ್ ಮಾಡಿ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾಯಿದ್ರು. ಅಣ್ಣ ಎಲ್ಲ ಬಲೂನ್ಸ್ ಎಲ್ಲ ಟ್ಯಾಗ್ ಮಾಡಿ ರೆಡಿ ಮಾಡ್ಕೊಳ್ತಾಯಿದ್ರು. ಇನ್ನು ನಮ್ಮನೆಯವರು ಅವ್ರು ಬ್ಯುಸಿಲಿ ಅವರಿದ್ದರು, ಅಮ್ಮನೂ ಅಷ್ಟೇ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ನಾನು ಹಾಗೆ ಮಕ್ಕಳೆಲ್ಲ ಏನೇನು ಮಾಡ್ತಾರೆ, ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅಂತೆಲ್ಲ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಮನೆ ಅಂದಮೇಲೆ ಏನಾರು ಒಂದು ಕೆಲಸಗಳಿದ್ದೇ ಇರುತ್ತಲ್ಲ, ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಅಷ್ಟರಲ್ಲಿ ಅರೌಂಡ್ ಈವ್ನಿಂಗು ಇದು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅಪ್ಪ ಇದು ಮಾಡಬೇಕಾದ್ರೆ ನಾವು ಸರ್ಪ್ರೈಸಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಅಪ್ಪ ಯಾವಾಗಲೂ ಆನ್ ಟೈಮ್ ಎಲ್ಲ ಹೊರಗಡೆ ಹೋಗ್ತಾಯಿದ್ರು. ಈ ಸಮ್ಮರ್ ಆಗಿರೋದ್ರಿಂದ ಎಲ್ಲೂ ಹೊರಗಡೆನೇ ಹೋಗ್ತಾಯಿಲ್ಲ. ಅದಕ್ಕೋಸ್ಕರ ನಾವು ಸರ್ಪ್ರೈಸಾಗಿ ಮಾಡಬೇಕು ಅಂದ್ಕೊಂಡಿದ್ದು. ಅವ್ರಿಗೆ ಗೊತ್ತಾಯಿತು. ಪರವಾಗಿಲ್ಲ ಅಂತೆಲ್ಲ ಇವಾಗ ಬಲೂನ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ರೆಡಿಯಾಗಿ ಇವಾಗ ನೆಕ್ಸ್ಟು ನಮ್ಮದು ಬಲೂನ್ ಸೆಟಪ್ ಎಲ್ಲ ಈ ರೀತಿ ಇದೆ. ಸ್ವಲ್ಪ ಬೆಳಕು ಕಡಿಮೆ ಇತ್ತಲ್ವಾ ಅಂತ ಹೇಳ್ಬಿಟ್ಟು ಲೈಟ್ಸ್ ಎಲ್ಲ ಆನ್ ಮಾಡಿ ಎಲ್ಲರೂ ಅವ್ರವ್ರ ಕೆಲಸದಲ್ಲೇ ಬ್ಯುಸಿಯಾಗಿದ್ದರು. ನಾವು ಒಂದೊಂದು ಮೈಂಡ್ ಸೆಟ್ ಇಟ್ಕೊಂಡು ನಮ್ಮ ಮೈಂಡ್ ಸೆಟ್ಟಲ್ಲಿ ಹೇಗೆ ಬರುತ್ತೋ ಹಾಗೆ ಒಂದು ಅಪ್ಪ ಅಮ್ಮಗೆ ಖುಷಿ ಪಡಿಸೋಕ್ಕೋಸ್ಕರ ಈ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಬರ್ಡೇಗಳಾಗಿರ್ಬೋದು, ನಮ್ಮ ಆ್ಯನಿವರ್ಸರಿಗಳಾಗಿರ್ಬೋದು, ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದನೂ ನಮಗೆ ಯಾವುದೇ ಒಂದು ಬರ್ಡೇ ಬರಲಿ, ಒಂದು ಬಟ್ಟೆ ಕೊಡಿಸೋದಾಗಿರ್ಬೋದು, ಅವರೇನು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ಮಕ್ಕಳು ಬರ್ಡೇ ಮಾಡಿರ್ತಾರೆ. ಈಗ ನಮ್ಮ ಮನೆಯ ಮಕ್ಳುಗಳಿಗೂ ನಾವು ಎಷ್ಟು ಪ್ರೀತಿಯಿಂದ ಮಾಡಿರ್ತೀವಲ್ವ, ಅದೇ ರೀತಿ ಅವರು ನಮಗೆ ಮಾಡಿರ್ತಾರಲ್ವ, ಅದಕ್ಕೊಂದು ಸ್ಯಾಕ್ರಿಫೈಸ್ ಎಷ್ಟು ಮಾಡಿರ್ತಾರಲ್ವ. ಸೊ ಅದಕ್ಕೋಸ್ಕರ ನಾವು ನಮ್ಮ ಕೈಲಾದಷ್ಟು ಅಪ್ಪ ಅಮ್ಮಗೆ ಖುಷಿ ಪಡಿಸ್ಬೇಕು. ನಾವು ಬರ್ಡೇಸ್ಗಳಲ್ಲಿ ಬರೋಕ್ಕಾಗದೇ ಇದ್ರೂ ಈ ಆ್ಯನಿವರ್ಸರಿ ಟೈಮಲ್ಲಿ ನಮಗೆ ಸಮ್ಮರಲ್ಲಿ ನಮಗೆ ಯಾವಾಗಲೂ ಫ್ರೀ ಆಗಿರ್ತೀವಿ, ರಜೆಗಳಿರುತ್ತೆ. ಯಾವುದೇ ಇರಲಿ, ಏನೇ ಸಮಯಗಳಿರಲಿ, ಈ ಸಮ್ಮರ್ ಹಾಲಿಡೇಸಲ್ಲಿ ಮಾತ್ರ ಅಮ್ಮ ಮನೆಗೆ ಬಂದಿರ್ತೀರಲ್ವ. ಸೊ ಅದೊಂದು ಸ್ಪೆಷಲ್ ಡೇ ಆಗಿರುತ್ತೆ. ಅವತ್ತಿನ ದಿವಸ ನಮಗೂ ಕೂಡ ಅಪ್ಪ ಅಮ್ಮನಿಗೂ ಕೂಡ ಆ ಡೇನ ಒಂದು ಅವ್ರಿಗೊಂದು ಮೊಮೆಂಟ್ ಆಗಿರಲಿ, ಮಕ್ಕಳಿಗೆ ಈ ಥರ ಎಲ್ಲ ಮಾಡೋದು ಅನ್ನೋದು ಇರಲಿ ಅಂತ ಹೇಳ್ಬಿಟ್ಟು ಇದು ಅರೇಂಜ್ಮೆಂಟ್ ಮಾಡಿದ್ದು. ಇನ್ನು ನಮ್ಮನೆಯವರು ಮತ್ತು ಸನ್ನಿಧಿ ಅವರು ಬಲೂನ್ ಫಿಲ್ಲಿಂಗಲ್ಲಿ ಪೇಪರ್ಸ್ ಹಾಕಿ ಅರೇಂಜ್ ಮಾಡ್ತಾಯಿದ್ರು. ಹೂ ಹಾಕೊಂಡ್ರು, ಅವ್ರು ಪೇಪರ್ಸ್ ಹಾಕಿ ಅರೇಂಜ್ ಮಾಡ್ತಾಯಿದ್ರು. ಇನ್ನು ನಾನು ಸ್ವಲ್ಪ ಟೇಬಲ್ ಡೆಕೋರೇಷನ್ನು, ಆ್ಯನಿವರ್ಸರಿ ಇದಕ್ಕೆ ಏನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ನಮ್ಮ ಅತ್ತೆ ಮಗಳೂ ಬಂದಿದ್ದು ರಜಕ್ಕೆ ಇಲ್ಲೇ ಇದ್ದರು, ಅವಳು ಸಹ ಹೆಲ್ಪ್ ಮಾಡ್ತಾಯಿದ್ಲು. ನಮ್ಮ ದರ್ಶನೂ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು ನಮ್ಮ ಖುಷಿಗೆ ಅಪ್ಪ ಅಮ್ಮಗೆ ಎಷ್ಟು ಖುಷಿ ಪಡ್ಸೋಕ್ಕಾಗುತ್ತೋ ಆ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡ್ವಿ. ಇವಾಗೆಲ್ಲ ಅರೇಂಜ್ ಆಗೋದಕ್ಕೆ ಅರೌಂಡ್ ಈವ್ನಿಂಗ್ ಆಯಿತು. ಇನ್ನು ಕೇಕು ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ರಲ್ಲ, ಅದನ್ನೆಲ್ಲ ಸೆಟಪ್ ಮಾಡಿಬಿಡೋಣ, ಅಷ್ಟೊತ್ತು ಅಮ್ಮ ಎಲ್ಲ ರೆಡಿಯಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಸೊ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ಅಪ್ಪಾಜಿ ಹೆಸರು ನಂಜಪ್ಪ ಶೆಟ್ಟಿ, ಅಮ್ಮ ಹೆಸರು ರಂಗಮಣಿ. ಸೊ ಒಂದು ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಕೇಕು. ಸೊ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರಲ್ವ, ಅದನ್ನೆಲ್ಲ ಓಪನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವಾಗಲೂ ಕೇಕ್ನ ನಾವು ಲಾಸ್ಟಲ್ಲೇ ಇಡೋದು, ಯಾಕೆ ಅಂತಂದರೆ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಏನಕ್ಕೋಸ್ಕರ ಕೇಕ್ನ ಲಾಸ್ಟಲ್ಲಿ ಇಡ್ತೀವಿ ಅಂತ. ಸೊ ಇದೆಲ್ಲ ಆದಮೇಲೆ ನಮ್ಮ ಖುಷಿ ಅಂತೂ ಯಾವಾಗಲೂ ಹೇರ್ಸ್ ಬಿಟ್ಟೇ ಇರ್ತಾಳಲ್ವ. ಸೊ ಅದಕ್ಕೆ ಅವರಪ್ಪ ಹೇರ್ ಟ್ಯಾಗ್ ಮಾಡ್ತೀನಿ ಅಂತ ಹೇಳ್ಕೊಂಡು ರಿಪ್ಪನ್ನೆಲ್ಲ ಕೇಳ್ತಾಯಿದ್ರು. ಅಷ್ಟರಲ್ಲಿ ಅವಳಿಗೆ ಗೊತ್ತಾಗೋಯ್ತು ಅಪ್ಪ ಹೇರೆಲ್ಲ ಟ್ಯಾಗ್ ಮಾಡ್ತಾರೆ ಅಂತ. ಸೊ ಫೈನಲಿ ನನ್ನ ಫೋನೆಲ್ಲ ಇಸ್ಕೊಂಡು ವಿಡಿಯೋ ಮಾಡ್ತಾಯಿದ್ಲು. ಇದ್ರ ಮಧ್ಯದಲ್ಲೇ ಸನ್ನಿಧಿದು ಅವಳು ತುಂಬ ಬ್ಯುಸಿಯಾಗಿದ್ಲು ಅಂತ ಹೇಳ್ಬಿಟ್ಟು ಅವಳು ನಾನು ಸ್ವಲ್ಪ ಹೊತ್ತು ಕರ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ. ಅವಳಿಗೆ ಲೀಸಾ ಕಟ್ಟಿಂಗ್ ಮಾಡಿರೋದ್ರಿಂದ ಫ್ರಂಟು ತುಂಬ ಚೆನ್ನಾಗಿ ಕಾಣುತ್ತೆ. ಅವರಪ್ಪ ಸ್ವಲ್ಪ ಹೇರ್ಸ್ ಎಲ್ಲ ಫೋಟೋ ಕಾಣಲ್ಲ ಅಂತೆಲ್ಲ ಇದು. ಹ್ಯಾಪಿ ಆ್ಯನಿವರ್ಸರಿ ಮಮ್ಮಿ. ಥ್ಯಾಂಕ್ ಯು. ಇದಾದಮೇಲೆ ಅಮ್ಮ ಎಲ್ಲ ರೆಡಿ ಆಗಿದ್ರು, ನಮ್ಮನೆಯವರು ವೇಟಿಂಗ್ ಮಾಡ್ತಿದ್ರು. ಅಪ್ಪ ಲೇಟಾಗಿ ಬಂದರು, ಒಂದು 5 ಮಿನಿಟ್ಸ್ ಕಾಯ್ತಾ ಇದ್ವಿ. ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು, ಅಪ್ಪ ರೆಡಿಯಾಗಿ ಬರಬೇಕಲ್ಲ ಅಂತ. ಸೊ ವೇಟಿಂಗಲ್ಲಿದ್ವಿ. ಅಷ್ಟರಲ್ಲಿ ಎಲ್ಲರೂ ಏನೇನು ಮಾಡ್ತಿದ್ರು, ಹಾಗೆ ಒಂದು ಹೇಗಿತ್ತು ಆ ಮೊಮೆಂಟು ಅಂತ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ. ನಾನು ಆಲ್ರೆಡಿ ಹೇಳ್ದಾಗೆ ಕೇಕ್ ಮುಂಚೆನೇ ಯಾಕೆ ತಂದಿಡಲ್ಲ ಅಂತ ನೀವು ನೋಡ್ತಾ ಇರ್ಬೋದು. ಸನ್ನಿಧಿನ ಮೇಂಟೈನ್ ಮಾಡೋಕ್ಕಾಗದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಕೇಕ್ ಮುಂಚೆನೇ ತಂದಿಡಲ್ಲ ಅಂತ. ಇದೆಲ್ಲ ಆದಮೇಲೆ ಒಂದು
ಸ್ಪೆಷಲ್ ಮೂಮೆಂಟು. ನಮಗೂ ಸಹ ನಮ್ಮ ಅಪ್ಪ ಅಮ್ಮನಿಗೂ ತುಂಬ ಅಂದರೆ ತುಂಬ ಸ್ಪೆಷಲ್ಲು. ಈ ಒಂದು ಡೇ ನಮಗೆ ತುಂಬ ಮೆಮೊರೇಬಲ್ ಆಗಿರುತ್ತೆ. ನಮ್ಮ ಓಲ್ಡ್ ವರ್ಷದಲ್ಲಿ ನಾವು ಏನೇ ಮಾಡದೆ ಹೋಗಲಿ ಈ ಒಂದು ಡೇನ ನಾವು ಅಪ್ಪ ಅಮ್ಮನ ಮನೆಗೆ ಬಂದು ಅವರ ಆ್ಯನಿವರ್ಸರಿನ ನಾವಿಲ್ಲಿ ಸೆಲೆಬ್ರೇಟ್ ಮಾಡೋದು ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಲ್ವಾ. ಪ್ರತಿಯೊಬ್ಬರ ಮಕ್ಳಿಗೂ ಇದ್ರದ್ದು ಅನುಭವ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಆ್ಯನಿವರ್ಸರಿ ಅಂದರೆ ಕೇಕ್ ಕಟ್ಟಿಂಗ್ ಅಲ್ಲ ಅನ್ನೋದು ನಮ್ಮ ಸಂಸ್ಕೃತಿ ಅಲ್ಲ ಅನ್ನೋದು ಭಾವನೆ ಅಲ್ವಾ. ಅದಕ್ಕೋಸ್ಕರ ಹಾರ ಹಾಕಿ ಈ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಲ್ಲಿಗೆ ಹಾರನ ತೊಗೊಂಡು ಬಂದಿದ್ವಿ. ಅದನ್ನು ಕೊಟ್ಟಮೇಲಂತೂ ಅವರು ತುಂಬ ಖುಷಿ ಆಯಿತು. ಆ ಮೆಮೊರೇಬಲ್ ಡೇ ತುಂಬ ವರ್ಷದ್ದು, ಒಂದು 40 ವರ್ಷ ಹಿಂದಿನ ದಿವಸದವ್ರಿಗೆ ನೆನಪಾಗುತ್ತಲ್ವ. ಆ ಮೆಮೊರೀಸ್ನ ಮತ್ತೆ ತಂದುಕೊಡ್ಬೇಕು ಅಂತ ಈ ಹಾರಗಳನ್ನ ಅವರು ಒಬ್ಬರಿಂದ ಒಬ್ಬರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ, ಆ ಮದುವೆ ಟೈಮಲ್ಲಿ ನಾವುಗಳೆಲ್ಲ ಇರೋದಿಲ್ಲ ಅಲ್ವಾ, ಅದನ್ನು ಇವಾಗ ನಾವು ನೋಡ್ತಾ ಇದ್ದಾಗ ಅವರು ಅಪ್ಪ ಅಮ್ಮ ಇಬ್ಬರು ನಾಚ್ಕೊಳ್ತಾ ಇದ್ದಾಗ ಅದನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ. ಅಪ್ಪ ಅಮ್ಮನ ಜೊತೆಗೆ ಮಕ್ಕಳುಗಳು ಮೊಮ್ಮಕ್ಕಳ ಜೊತೆಗೆ ಅಪ್ಪ ಅಮ್ಮನಿಗೆ ತಾತ ಅಜ್ಜಿ ಆಗಿರೋರು ಈ ಥರ ಒಂದು ಮೊಮೆಂಟ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು ಅವ್ರಿಗೆ ಎಷ್ಟು ಖುಷಿ ಆಯ್ತಲ್ವ. ನೀವೇ ನೋಡ್ತಾ ಇರ್ಬೋದು. ಅವ್ರ ಮುಖದಲ್ಲಿ ನಗು ನೋಡೋದ್ರಿಂದನೇ ನಮ್ಗೆ ಅನ್ನಿಸ್ತು ಇದೊಂದು ಸಾರ್ಥಕವಾಯಿತು ಅಂತಲೇ ಅನಿಸುತ್ತೆ. ನನಗೆ ಪರ್ಸ್ನಲಿ ತುಂಬ ಇಷ್ಟವಾಗಿದ್ದೊಂದು ದಿನನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ದು. ಮಕ್ಕಳುಗಳಿಗೆಲ್ಲ ಅಜ್ಜಿ ತಾತನ ಆ್ಯನಿವರ್ಸರಿನ ಯಾವ ರೀತಿ ಸೆಲೆಬ್ರೇಟ್ ಮಾಡಬಹುದು, ಹೊರಗಡೆ ಹೋಗಿನೇ ಒಂದು ಹೋಟೆಲ್ಗೆ ಹೋಗಿ ಸೆಲೆಬ್ರೇಟ್ ಮಾಡೋದೇ ಆಗಿರ್ಬೋದು, ಅದೇ ರೀತಿ ಮಾಡಬೇಕು ಅನ್ನೋದೇನಿಲ್ಲ. ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ನ ತಿಳಿಸ್ಕೊಟ್ಟು ನಾವು ಮನೇಲಿ ನಮ್ಮ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಒಟ್ಟುಗೂಡಿ ಒಂದನ್ನು ವಾರ್ಷಿಕೋತ್ಸವ ಆಗಿರ್ಬೋದು, ಒಂದು ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಎಲ್ಲರ ಮನಮೆಚ್ಚುವಂತೆ ಮಾಡಬಹುದು ಅನ್ನೋದು ಮಕ್ಕಳಿಗೂ ತಿಳಿಸ್ಕೊಟ್ಟಂಗಾಯಿತು. ಹಾಗೆ ಈ ದಿನನ ಒಂದು ಮೆಮೊರೇಬಲ್ ಡೇ ಆಗಿರೋದಕ್ಕೆ ಕಾರಣ ಆಗಿದ್ದು ಎಲ್ಲರೂ ಪ್ರತಿಯೊಬ್ಬರು, ನಾನು ನಮ್ಮ ತಂಗಿ ನಮ್ಮ ಅಣ್ಣ ಎಲ್ಲರೂ ಸೇರಿ ಒಂದು ಸಿಂಪಲಾಗಿ ಮನೇಲೇ ಈ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೊರಗಡೆ ಹೋಗಿದ್ದಿದ್ರೆ ಇಷ್ಟೊಂದು ಖುಷಿ ಆಗ್ತಿತ್ತೆ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಮನೇಲಿ ಮಾಡಿದ್ದಂತೂ ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ಮಕ್ಳಿಗೂ ಕೂಡ ತುಂಬ ಒಂಥರ ಮೆಮೊರೇಬಲ್ ಡೇ ಆಯಿತು. ಅವ್ರಿಗೆ ಪ್ರತಿ ವರ್ಷ ನಾವು ಏನು ಮಾಡಿದ್ವಿ ಈ ಥರ ಮಾಡಿದ್ವಾ ಅನ್ನೋದು ಒಂದು ಮೆಮೊರೇಬಲ್ ಡೇ ಮಾಡೋದಕ್ಕೂ ಕೂಡ ಸಾರ್ಥಕವಾಯಿತು. ಏನಕ್ಕೋಸ್ಕರ ಈ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅಂತ ಮಕ್ಳಿಗೂ ಕೂಡ ತಿಳಿಸ್ಕೊಟ್ಟಂಗಾಯಿತು. ಅವರು ನಮ್ಮ ಜೊತೆ ಮಿಂಗಲ್ ಆದರು. ಪ್ರತಿಯೊಂದು ಕೆಲಸದಲ್ಲೇ ಆಗಿರ್ಬೋದು, ಒಂದು ಅರೇಂಜ್ಮೆಂಟ್ ಆಗಿರ್ಬೋದು, ಒಂದು ಡೆಕೋರೇಷನ್ ಆಗಿರ್ಬೋದು, ಅಜ್ಜಿ ತಾತನ ಜೊತೆ ಮೊಮ್ಮಕ್ಕಳುಗಳು ತುಂಬ ಬಾಂಧವ್ಯದಿಂದ ಇರೋದಾಗಿರ್ಬೋದು, ಇದನ್ನೆಲ್ಲ ತಿಳಿಸ್ಕೊಟ್ಟು ಇವತ್ತಿನ ನಮ್ಮ ಅಪ್ಪ ಅಮ್ಮಂದು ವಿವಾಹ ವಾರ್ಷಿಕೋತ್ಸವದ ಸೆಲೆಬ್ರೇಷನ್ನು ನಮಗೆ ತಿಳಿದಿರೋ ಮಟ್ಟಿಗೆ ನಮ್ಮ ಅಪ್ಪ ಅಮ್ಮಂಗೆ ಖುಷಿಪಡಿಸೋದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಪ್ರಯತ್ನಪಟ್ಟು ಈ ವಿಡಿಯೋ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾವು ಯಾವುದೇ ಒಂದು ವಿಷಯಗಳನ್ನ ನಾನು ಮುಂಚೆ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಒಳ್ಳೆಯ ಒಂದು ಕಂಟೆಂಟ್ ಇರಬೇಕು ಅನ್ನೋದು ಪ್ರತಿಯೊಂದು ವಿಡಿಯೋಗಳಲ್ಲೂ ನಾನು ತುಂಬ ಎಚ್ಚರಿಕೆಯಿಂದ ವಹಿಸಿ ಒಂದೊಂದು ವಿಡಿಯೋಗಳನ್ನು ಸಹ ಮಾಡಿರ್ತೀನಿ. ಆ ವಿಡಿಯೋಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಯಾವುದೇ ವಿಡಿಯೋಗಳಲ್ಲಿ ನಮಗೆ ಜಾಸ್ತಿ ಫ್ಯಾಮಿಲಿ ಓರಿಯೆಂಟೆಡ್ ಆಗೇ ಇರುತ್ತೆ. ನಾನು ಇಂಡಿವಿಜುವಲಾಗಿ ಯಾವುದೇ ವ್ಲಾಗ್ಗಳು ಮಾಡೇ ಇರೋದಿಲ್ಲ. ಇನ್ನು ಅದರಲ್ಲಿ ಜಾಸ್ತಿ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ. ಇಲ್ಲ ನಾವು ಹೊರಗಡೆ ಔಟಿಂಗ್ ಹೋಗೋದಾಗಿರ್ಬೋದು, ಒಂದು ಟ್ರಾವೆಲ್ ವ್ಲಾಗ್ ಆಗಿರ್ಬೋದು, ಡಿವೋಷ್ನಲ್ ಆಗಿರ್ಬೋದು, ವ್ಲಾಗ್ಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಏನೋ ಒಂದು ಯೂಸ್ಫುಲ್ ಆಗಿರೋ ಮಾಹಿತಿನ ಇಟ್ಕೊಂಡೆ ನಾನು ನಿಮಗೆ ಪ್ರತಿಯೊಂದು ವೀಡಿಯೋಸ್ಗಳನ್ನ ನಾನು ಶೇರ್ ಮಾಡೋದು. ಈ ವಿಡಿಯೋದಲ್ಲೂ ಅಷ್ಟೇ ನಾನು ನಮ್ಮ ಅಪ್ಪ ಅಮ್ಮಂದು ವಾರ್ಷಿಕೋತ್ಸವ ಮಾತ್ರ ಅಲ್ಲ, ಅವರು ನಮಗೋಸ್ಕರ ಎಷ್ಟು ಸ್ಟ್ರಗಲ್ ಮಾಡಿ ಇಲ್ಲಿವರೆಗೂ ಬಂದಿರ್ತಾರೆ, ನಮ್ಮನ್ನ ಇಷ್ಟು ಮಟ್ಟಿಗೆ ಎಷ್ಟು ಬೆಳೆಸಿರ್ತಾರಲ್ವ. ಪ್ರತಿಯೊಬ್ಬ ತಂದೆ ತಾಯಿನೂ ಮಕ್ಕಳನ್ನೆಲ್ಲರೂ ಅದೇ ರೀತಿ ಮಾಡಿರ್ತಾರಲ್ವ, ಅದೇ ರೀತಿ ನನಗೂ ಅನಿಸಿ ಈ ವಿಡಿಯೋನ ಮಾಡಿದ್ದೀನಿ. ಸೊ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಣ್ಣ ನಮ್ಮ ತಂಗಿ ಎಲ್ಲ ಫೋಟೋಶೂಟ್ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲೇ ನಾನೊಂದು ಸೆಲ್ಫಿ ವಿಡಿಯೋ ಮಾಡ್ಕೊಳ್ತಾ ಇರಬೇಕಾದ್ರೆ ನಮ್ಮ ಅಣ್ಣ ಕೇಕ್ ತಿನ್ಸೋದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇದು ಆ್ಯನಿವರ್ಸರಿ ಅಪ್ಪ ಅಮ್ಮಂದೋ ಇಲ್ಲ ಅಣ್ಣಂದೋ ಅನ್ನೋದೇ ಗೊತ್ತಾಗಲಿಲ್ಲ. ಅದಕ್ಕೆ ನಾವೊಂದು ಸ್ವಲ್ಪ ಲಾಫಿಂಗ್ ಆಗಿ ಹೊರಗಡೆ ಬಂದಿದ್ದುಂಟು. ಸೊ ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇದು ನಮ್ಮ ಓಲ್ಡ್ ಡೇ, ನಾವು ಅಮ್ಮ ಅಪ್ಪನ ವಾರ್ಷಿಕೋತ್ಸವ ದಿನದ ಪ್ರತಿಯೊಂದು ಮೂಮೆಂಟನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ಈ ವಿಡಿಯೋ ತುಂಬ ಮೆಮೊರಬಲ್ ಆಗಿರಬೇಕು ಅಪ್ಪ ಅಮ್ಮನಿಗೆ, ನಮಗೆ, ಮಕ್ಕಳಿಗೆ ಅಂತ.
ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು ಶೇರು ಕಮೆಂಟ್ ಮಾಡಿ, ನಿಮ್ಮ ಹತ್ರದ ಪರ್ಸನ್ಗೆ ನಿಮಗೆ ಇಷ್ಟ ಆಗಿರೋರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ. ಇನ್ನು ಮುಂದೆ ಹೊಸ ಹೊಸ ವಿಡಿಯೋಗಳ ಜೊತೆ ಹೊಸ ಹೊಸ ಕಂಟೆಂಟ್ಗಳ ಜೊತೆ ಇರುವಂಥ ವಿಡಿಯೋಗಳನ್ನ ಮಾಡ್ತಾ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.